ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಇವರುಗಳ ನಡವಳಿಕೆಯನ್ನ ಗಮನಿಸಬಹುದಾಗಿದೆ. ನಿನ್ನೆ ಅಳು ಮೊರೆಯಿಂದ ಇದ್ದಂತಹ ಪವಿತ್ರ ಗೌಡ ಯಾವಾಗ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದ್ರು ಅಲ್ಲೊಂದು ಹೈಡ್ರಾಮಾ ಅಳು ಮುಖದಲ್ಲಿ ಒಂದು ಸಿಂಪತಿಯನ್ನ ಗೇನ್ ಮಾಡುವಂತಹ ವಾತಾವರಣ ಇತ್ತು. ಆದ್ರೆ ಇವತ್ತು ಅದಕ್ಕೆ ತದ್ದು ವಿರುದ್ಧ ನಗು ಮುಖದಿಂದಲೇ ಮನೆಯಿಂದ ಹೊರಕ್ಕೆ ಬಂದಿದ್ದಾರೆ. ಪೊಲೀಸರು ಮಹಜರ್ನ ಮಾಡಿ ಅವ್ರನ್ನ ಹೊರಕ್ಕೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ನಗು ನಗುತ್ತಲೇ ಹೊರಕ್ಕೆ ಬಂದಿದ್ದಾರೆ. ಕಿಂಚಿತ್ತು ಕೂಡ ಪಾಪ ಪ್ರಜ್ಞೆ ಇದೆಯಾ ನೋಡಿ, ಆ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಕಾಡುತ್ತೆ. ಈ ಘಟನೆ ಆದ ನಂತರದಲ್ಲಿ ದರ್ಶನ್ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ, ಏನೋ ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಘಟನೆಯ ಬಳಿಕ ಅರೆಸ್ಟ್ ಆದ ನಂತರದಲ್ಲೂ ಕೂಡ ಆರೋಪಿಗಳ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪ ಕಾಣಿಸ್ತಾನೆ ಇಲ್ಲ. ನಾನೊಂದು ಕೊಲೆಯನ್ನ ಮಾಡಿದ್ದೀನಿ, ಕೊಲೆಯಲ್ಲಿ ಭಾಗಿಯಾಗಿದ್ದೀನಿ, ನಾನು ಪೊಲೀಸ್ ಕಸ್ಟಡಿಯಲ್ಲಿದ್ದೀನಿ, ನನ್ನ ಬಗ್ಗೆ ಏನೆಲ್ಲ ಟೀಕಾ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದೆ, ನನ್ನನ್ನು ಸಮಾಜ ಯಾವ ರೀತಿಯಾಗಿ ನೋಡ್ತಾ ಇದೆ, ಇದರ ಯಾವ ಅರಿವು ಕೂಡ ಅವರಿಗಿದ್ದ ಹಾಗೆ ಇಲ್ಲ. ಆದರೆ ಯಾವ ಒಂದು ಚಿಂತೆಯೂ ಅವರಿಗಿದ್ದ ಹಾಗೆ ಇಲ್ಲ. ಕಾರಣ ಈ ಮುಖಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಪೊಲೀಸ್ ಜೊತೆಗೆ ಬಿಂದಾಸ್ ಆಗಿ ಬರುವಂತಹ ದೃಶ್ಯ, ನಗು ನಗತ್ತಲೇ ಇರತಕ್ಕಂತಹ ದೃಶ್ಯ. ಹಾಗಾದ್ರೆ ನಿನ್ನೆ ಹತ್ತಿದ್ದು ಏನಕ್ಕೆ? ಸಿಂಪತಿ ಗೇನ್ ಮಾಡಕ? ಕೋರ್ಟ್ ನಿಮ್ಮ ಅಳುವನ್ನ ಗಮನಿಸ್ಬಿಡುತ್ತೆ ಅಂತೇನಾದ್ರೂ ಭಾವಿಸಿದ್ರ? ಇವತ್ತು ನಗ್ನಗ್ತಾ ಇರುವಂತಹ ದೃಶ್ಯ. ಅವತ್ತು ಕೂಡ ಅದೇ ರೀತಿಯ ಚಿತ್ರಣ ನಾವು ನೋಡಿದ್ವಿ. ಮಹಜರಿಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಶೆಡ್ಗೆ ಹೋದಾಗ ಇವರುಗಳ ಮುಖ ಇದ್ದಿದ್ದು. ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರಿಂದ ಮಹಜರು ಕಾರ್ಯ ಅಂತ್ಯವಾಗಿದೆ. ಪವಿತ್ರ ಮನೆಯ ಗ್ರೌಂಡ್ ಫ್ಲೋರ್ ನಲ್ಲಿ ಪವನ್ ವಾಸವಾಗಿದ್ದ. ಪಾರ್ಕಿಂಗ್ ಸ್ಥಳದಲ್ಲಿ ಪವನ್ ಪಂಚನಾಮೆಯನ್ನ ಮಾಡಿದ್ದಾರೆ. ಸದ್ಯ ಮಹಜರು ವೇಳೆ ಪಾಪ ಪ್ರಜ್ಞೆ ಇದೆಯಾ ಅನ್ನೋದನ್ನ ಗಮನಿಸ್ತಾ ಇದ್ದಿದ್ದು ಕ್ಯಾಮ್ರಾ ಕಣ್ಣುಗಳು. ಅದ್ಯಾವುದು ಕೂಡ ಸರಿಯಾಗಿಲ್ಲ. ಎಲ್ಲರೂ ಕೂಡ ಆರಾಮಾಗಿದ್ದಾರೆ. ಅದಕ್ಕೆ ಪವನ್ ಮುಖ ನೋಡಬಹುದು. ನಾಯಿ ಬಂತು, ಅದನ್ನ ಅವನ್ನ ಬರ್ತಿದ್ದ ಹಾಗೆ ಓಡೋಯ್ತು ನಾಯಿ. ಅವನ ಮನೆಗೆ ಬರ್ತಿದ್ದ ಹಾಗೆ ನಗ್ನಗ್ತಾ ಬಂದಿದ್ದಾನೆ ನೋಡಿ ಅಲ್ಲಿ. ಇನ್ನು ಪವಿತ್ರ ಗೌಡ ಸೇಮ್, ಅವರ ಮುಖದಲ್ಲೂ ಕೂಡ ನಗು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಫ್ರಮ್ ಡೇ ಒನ್ ಇಲ್ಲಿವರೆಗೂ ನಾವು ನೋಡ್ತಾ ಇದ್ದೀವಿ, ನಿನ್ನೆ ಕೋರ್ಟ್ ಕರ್ಕೊಂಡು ಹೋಗ್ಬೇಕಾದ್ರೆ ಮೊಸಳೆ ಕಣ್ಣೀರು ಇವ್ರ ಮುಖದಲ್ಲಿ ಕಾಣಿಸ್ತೇ ವಿನಃ ಅದಾದ ನಂತರದಲ್ಲಿ ಎಲ್ಲಿಯೂ ಪಶ್ಚಾತ್ತಾಪ ಅನ್ನೋದು, ಆ ಗಿಲ್ಟ್ ಫೀಲ್ ಅನ್ನೋದೇ ಇಲ್ಲ. ನಗ್ನಗ್ತಾ ಇದ್ದಾರೆ. ಒಂದು ಮುಖ, ಅವರ ಮುಖಭಾವವನ್ನೇ ನೋಡಿದಾಗ ನಾನು ಏನೂ ಮಾಡಿಲ್ವೇನೋ ಅನ್ನೋ ರೀತಿಯಾದಂತಹ ಆಟಿಟ್ಯೂಡ್ ಕಾಣಿಸ್ತಾ ಇದೆ. ಏನು ಇವ್ರ ಕಥೆ? ಪೊಲೀಸರ ಕಸ್ಟಡಿಯಲ್ಲಿ ಇದ್ದೀನಿ ಅನ್ನೋ ಅರಿವು ಅವ್ರಿಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಖಂಡಿತವಾಗ್ಲು ಕಳೆದ 2-3 ದಿನಗಳ ಹಿಂದಿನ ವಿಜುವಲ್ಸ್ಗಳು ಮತ್ತೆ ಕೋರ್ಟ್ಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಮತ್ತೆ ಮಾಜರ್ಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಆರೋಪಿಗಳ ಮುಖದಲ್ಲಿ ಎಲ್ಲೋ ಒಂಥರ ಗಿಲ್ಟಿ ಫೀಲ್ ಇತ್ತು. ಆದ್ರೆ ಇವತ್ತು ಪವಿತ್ರ ಅವರ ಮನೆಗೆ ಮಾಜರ್ಗೆ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಅವರ ವಿಜುವಲ್ಸ್ಗಳು, ಆರೋಪಿ A3 ಪವನ್ ವಿಜುವಲ್ಸ್ ಆಗ್ಲಿ, ಪವಿತ್ರ ಗೌಡ ಅವರ ವಿಜುವಲ್ಸ್ ಆಗ್ಲಿ ಕ್ಯಾಮ್ರಾ ಕಣ್ಣಿನಲ್ಲಿ ಸೆರೆಯಾಗಿರೋದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ನಾವು ರೇಣುಕಾ ಸ್ವಾಮಿಯನ್ನ ಇಂಥ ಕ್ರೂರವಾಗಿ ಕೊಲೆ ಮಾಡಿದ್ದೀವಿ ಅನ್ನುವಂತ ಗಿಲ್ಟಿ ಫೀಲೇ ಕಾಣ್ತಿಲ್ಲ. ಯಾಕಂದ್ರೆ ಸ್ಪಾಟ್ ಮಾಜರ್ ಮಾಡುವಂತ ಸಂದರ್ಭದಲ್ಲಿ ಕ್ಯಾಮ್ರಾ ಕಂಡ ತಕ್ಷಣ A3 ಆರೋಪಿ ಆಗಿರುವಂತ ಪವನ್ ಸ್ಮೈಲ್ ಮಾಡುವಂತದ್ದು ನೋಡಿದ್ರೆ, ಅದರ ಜೊತೆಗೆ ಆರೋಪಿ ಏನು ರೇಣುಕಾ ಕೊಲೆ ಮಾಡಿರುವಂತ ಪ್ರಮುಖ ಆರೋಪಿ ಆಗಿರುವಂತ ಪವಿತ್ರ ಗೌಡ ಏನಿದ್ದಾರೆ, ಸುಮಾರು 2 ಗಂಟೆಗಳ ಕಾಲ ಮಾಜರ್ ಪ್ರಕ್ರಿಯೆ ಮುಗಿದ ನಂತರ ಪೊಲೀಸರು ಆಕೆಗೆ ಮತ್ತೆ ಸ್ಟೇಷನ್ಗೆ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ, ಮನೆಯಿಂದ ಬರುವಂತ ಸಂದರ್ಭದಲ್ಲಿ ಆಕೆ ಫುಲ್ ಬಿಂದಾಸ್ ಆಗಿ ಕೆಳಗಡೆ ಬರುವಂತ ವಿಜುವಲ್ ಸೆರೆಯಾಗಿರುವಂತದ್ದು, ಜೊತೆಗೆ ಅಕ್ಕಪಕ್ಕದವರ ಜೊತೆಗೆ ಹಾಯ್ ಹೇಳುವಂತ ದೃಶ್ಯಗಳು ಕೂಡ ಸೆರೆ ಆಗಿದೆ. ಹಾಯ್ ಹೇಳೋದ್ರ ಮೂಲಕ ಮುಖವನ್ನ ತಿರುಗಿಸ್ಕೊಂಡು ಸ್ಮೈಲಿ ಮಾಡ್ಕೊಂಡು ಕೆಳಗಡೆ ಬಂದು ಗಾಡಿಯನ್ನ ಹತ್ತಿರುವಂತ ವಿಜುವಲ್ಸ್ ಅನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಇವರಿಗೆ ಕೊಲೆ ಮಾಡಿದ್ದೀನಿ ಅನ್ನುವಂತ ಗಿಲ್ಟಿ ಫೀಲ್, ಜೊತೆಗೆ ನಾವು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದೀವಿ ಅನ್ನುವಂತ ಗಿಲ್ಟಿ ಫೀಲ್ ಆ ದೃಶ್ಯಾವಳಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಕಂಡು ಬರ್ತಾ ಇಲ್ಲ. ದಿವ್ಯ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ದುಡ್ಡಿನ ಮದ, ದುಡ್ಡಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ ಅನ್ನುವಂತಹ ದಿಮಾಕು ಬಹುಶಃ ಇವರುಗಳಿಗೆ. ಅದರ ಪರಿಣಾಮವೇ ಈ ರೀತಿಯಾದಂತಹ ಮನಸ್ಥಿತಿ, ಅವರ ಒಂದು ನಡವಳಿಕೆಗಳು ಕಾಣಿಸ್ತಾ ಹೋಗ್ತಾ ಇದೆ. ಮೊಸಳೆ ಕಣ್ಣೀರು ಹಾಕಿದ್ರು ಕೋರ್ಟ್ಗೆ ಹೋಗೋ ದಿನ, ಈಗ ನೋಡಿದ್ರೆ ಆರಾಮಾಗಿ ಬಿಂದಾಸಾಗಿ ಓಡಾಡ್ಕೊಂಡು ಅಕ್ಕಪಕ್ಕದವ್ರಿಗೆ ಹಾಯ್ ಹೇಳ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ.